ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯಕ್ಕೆ ಬೈ ಎಲೆಕ್ಷನ್ ಕಾವು ಬಹಳಷ್ಟು ಜೋರಾಗಿದೆ ರಾಜ್ಯ ರಾಜಕೀಯದಲ್ಲಿ. ನೋಡಿ, ಬೈ ಎಲೆಕ್ಷನ್ ಕೇವಲ 2 ಕ್ಷೇತ್ರ ಆದ್ರೂ ಕಾವು ಸಿಕ್ಕಾಪಟ್ಟೆ ಜೋರಾಗಿದೆ. 2 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಹೇಳಿ ಕಾಂಗ್ರೆಸ್ ಹಾಗೆ ಬಿಜೆಪಿ 2 ಕ್ಷೇತ್ರವನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ನೋಡಿ, ಈಗ ನಾವು ಕಾಂಗ್ರೆಸ್ ನಾವು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿತ್ರಣ ಹೆಂಗಿದೆ, ಅಲ್ಲಿಯ ಗ್ರೌಂಡ್ ರಿಪೋರ್ಟ್ ಯಾವ ರೀತಿ ಇದೆ, ಏನ್ ಹೇಳ್ತಾರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನ. ಸ್ಪೀಡ್ ನ್ಯೂಸ್ ಕನ್ನಡ ಮಾಡಿರುವಂತಹ ಗ್ರೌಂಡ್ ರಿಪೋರ್ಟ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ ಅಖಾಡ ರಂಗಾಗ್ತಾ ಇದೆ. ಘಟಾನುಘಟಿ ನಾಯಕರುಗಳು ಬಂದು ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಸಮರ್ಥ ಕಾಂಗ್ರೆಸ್ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ ಬಂದು ಶ್ರೀನಿವಾಸ್ ಅವರು ಮನೆ ಮನೆಗೆ ತೆರಳಿ ಬಡ ಮಗನನ್ನ ಬೆಳೆಸಿ, ಬಡ ಮಗನನ್ನ ಗೆಲ್ಲಿಸಿ ಅಂತ ಹೇಳಿ ಓಟ್ ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸಮರ್ಥವರ ಪರ ಘಟಾನುಘಟಿ ನಾಯಕರುಗಳು, ಸಿನಿಮಾ ಸ್ಟಾರ್ಗಳು ಕೂಡ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಸಿನಿಮಾ ಸ್ಟಾರ್ಗಳು ಬಂದು ಪ್ರಚಾರ ಮಾಡಿದ ಕೂಡಲೇ ಜನ ಮರಳಾಗ್ಬಿಡ್ತಾರಾ? ಸಮರ್ಥ ಅವರಿಗೆ ಓಟ್ ಹಾಕ್ತಾರಾ? ಎಲ್ಲವೂ ಚುನಾವಣೆಯ ನಂತರ, ರಿಸಲ್ಟ್ ಬಂದ ನಂತರ ಗೊತ್ತಾಗುತ್ತೆ. ಸದ್ಯಕ್ಕೆ ಅಲ್ಲಿಯ ಗ್ರೌಂಡ್ ರಿಪೋರ್ಟ್ ಬಗ್ಗೆ ನಾನು ಹೇಳ್ತಾ ಹೋಗೋದಾದ್ರೆ, ದಾವಣಗೆರೆಯಲ್ಲಿ 35% ಮುಸ್ಲಿಂ ಮತದಾರರೇ ಇದ್ದಾರೆ. ಸುಮಾರು 85ರಿಂದ 90 ಸಾವಿರ ಓಟ್ಗಳು ಮುಸ್ಲಿಮರೇ ಇರೋದು. ಅಲ್ಲಿ ಫಸ್ಟು ಸಮರ್ಥ್ಗೆ ಕಗ್ಗಂಟಾಗಿ ಪರಿಣಮಿಸಿದ್ದು ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದಿದ್ದು. ಕೊನೆಗೆ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಕಾಂಗ್ರೆಸ್ ನಾಯಕರು ಯಶಸ್ವಿಯಾಗ್ತಾರೆ. ಎಸ್ ಮಲ್ಲಿಕಾರ್ಜುನ್ ಅವರು, ರಿಜ್ವಾನ್ ಹರ್ಷದ್ ಅವರು, ಡಿ.ಕೆ. ಶಿವಕುಮಾರ್ ಅವರು, ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲ ಸೇರ್ಕೊಂಡು ಬೆಂಗಳೂರಿಗೆ ಅವ್ರನ್ನ ಕರೆಸಿ, ಅವರ ಮನವೊಲಿಸಿ, ಅವರ ಬಾಯಿಗೆ ಕಬಾಬನ್ನು ತಿನ್ನಿಸಿ ಎಲ್ಲವೂ ಕೂಡ ಸರಿಯಾಗೋಗ್ಬಿಡ್ತು. ಕಬಾಬ್ ತುರುಕಿದ ತಕ್ಷಣ, ಕಬಾಬ್ ತಿನ್ಸಿದ ತಕ್ಷಣ ಮುಸ್ಲಿಮರೆಲ್ಲರೂ ಕೂಡ ಸಮರ್ಥವರಿಗೆ ಓಟ್ ಹಾಕ್ತಾರಾ? ಖಂಡಿತ. ಈಗ ದಾವಣಗೆರೆಯಲ್ಲಿ ಮುಸ್ಲಿಮರೆಲ್ಲರೂ ಕೂಡ ಸಿಡಿದೆತ್ತಿದ್ದಾರೆ. ಸದ್ಯಕ್ಕೆ ಅಲ್ಲಿಯ ಚಿತ್ರಣ ಯಾವ ರೀತಿ ಇದೆ ಗೊತ್ತಾ? ಕಾಂಗ್ರೆಸ್ ಸಹವಾಸವೇ ಸಾಕು. ಇಷ್ಟು ವರ್ಷ ನಾವು ಕಾಂಗ್ರೆಸ್ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ವಿ. ಬಟ್ ಕಾಂಗ್ರೆಸ್ ಪಕ್ಷ ನಮ್ಮನ್ನ ಕಾಲು ಕಸಕ್ಕಿಂತ ಕಡೆಯಾಗಿ ನೋಡ್ತಾ ಇದೆ ಮುಸ್ಲಿಂ ಮತದಾರರನ್ನ. ಅಯ್ಯೋ, ಇವ್ರು ಬಿಡ್ರಿ, ಏನು ಮಾಡಿದ್ರು ಕೂಡ ಕಾಂಗ್ರೆಸ್ಗೆ ಓಟ್ ಹಾಕೋದು ಅನ್ನೋ ರೀತಿಯಲ್ಲಿ ನಮ್ಮನ್ನ ಟ್ರೀಟ್ ಮಾಡ್ತಾ ಇದೆ ಕಾಂಗ್ರೆಸ್ಸು. ಹಾಗಾಗಿ ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕಲ್ಲ, ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ ದಾವಣಗೆರೆಯ ಮುಸ್ಲಿಂ ಮತದಾರರು ಈಗ ಒಗ್ಗಟ್ಟಾಗಿದ್ದಾರೆ. ಸಾದಿಕ್ ಪೈಲ್ವಾನ್ ಅವರು ಮನವನ್ನ ಒಲಿಸ್ಕೊಂಡು ಅವರೇನೋ ಕಾಂಗ್ರೆಸ್ ಪಕ್ಷಕ್ಕೆ ಶಾಲ್ ಹಾಕಿಸ್ಕೊಂಡು ವಾಪಸ್ ಬಂದಿದ ತಕ್ಷಣ ಕಾಂಗ್ರೆಸ್ನ ಮುಸ್ಲಿಂ ಮತದಾರರು ಹಂಗೆ ಮಾಡ್ತಾರಾ? ಇಲ್ಲ, ಅವರು ಹೇಳ್ತಾ ಇದ್ದಾರೆ, ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ನಾವೀಗೇನಾದರೂ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ಲಿಲ್ಲ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ನಾವೇನಾದರೂ ಬುದ್ಧಿ ಕಲಿಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಕಾಂಗ್ರೆಸ್ಸು ಇದೇ ರೀತಿ ಅನ್ಕೊಂಡ್ಬಿಡುತ್ತೆ, ಕಾಲ್ ಕಸಕ್ಕಿಂತ ನೋಡ್ಬಿಡುತ್ತೆ. ಮುಂಬರುವಂತಹ 2028ರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇದೇ ರೀತಿ ಆಗುತ್ತೆ. ಯಾಕಂದರೆ ಬರೀ ದಾವಣಗೆರೆ ಅಷ್ಟೇ ಅಲ್ಲ, ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮುಸ್ಲಿಂ ಮತದಾರರ ಓಟ್ಗಳೇ ನಿರ್ಣಾಯಕವಾಗುತ್ತೆ. ಇದೊಂದು ಕಡೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ. ಮತ್ತೊಂದು ಕಡೆ ಜಮೀರ್ ಅವರು ಪ್ರಚಾರಕ್ಕೆ ಬಂದಿಲ್ಲ ಇದುವರೆಗೂ ಕೂಡ. ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಜಮೀರ್ ಅವರ ಮನವೊಲಿಸುವಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು, ಎಸ್ ಮಲ್ಲಿಕಾರ್ಜುನ್ ಅವರು ವಿಫಲರಾಗಿದ್ದಾರೆ. ಯಾಕಂದರೆ ಆರಂಭದಲ್ಲಿ ಏನೆಲ್ಲ ಹೈಡ್ರಾಮಗಳಾಯಿತು, ಏನೆಲ್ಲ ಬೆಳವಣಿಗೆಗಳಾಯಿತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ವಿಚಾರ ಸ್ವತಃ ಅಖಾಡಕ್ಕೆ ಧುಮುಕೋದು ಯಾರು? ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು. ಅವರಿಗೆ ಎಸ್ ಮಲ್ಲಿಕಾರ್ಜುನ್ ಅವರು ಏಕವಚನದಲ್ಲಿ ಮಾತನಾಡಿ ವಾಪಸ್ ಕಳಿಸ್ತಾರೆ. ಏನ್ರಿ ಜಮೀರ್ ಅವರೇ, ನಿಮ್ಗೇನ್ರಿ ದಾವಣಗೆರೆಯಲ್ಲಿ ಕೆಲಸ ಅಂತ ಹೇಳ್ಬಿಟ್ಟು, ನಿಮ್ದೇನಿದ್ರು ಚಾಮರಾಜಪೇಟೆ ಅಲ್ಲಿ ನೋಡ್ಕೊಳ್ಳೋಗ್ರಿ ಅಂತ ಹೇಳ್ಬಿಟ್ಟು ಏಕವಚನದಲ್ಲೇ ವಾಗ್ದಾಳಿಯನ್ನ ಮಾಡ್ತಾರೆ ಎಸ್ ಮಲ್ಲಿಕಾರ್ಜುನ್ ಅವರು. ಶಾಮನೂರು ಶಿವಶಂಕರಪ್ಪ ಅವರ ಮಗ MLA ಎಸ್ ಮಲ್ಲಿಕಾರ್ಜುನ ಅವರು. ಎಸ್ ಮಲ್ಲಿಕಾರ್ಜುನ್ ಅವರ ಮಾತಿನಿಂದ ನೊಂದಿದ್ದಾರಾ ಹಾಗಾದ್ರೆ ಜಮೀರ್? ಈ ಕಾರಣದಿಂದ ಅವರು ಪ್ರಚಾರಕ್ಕೆ ಬರ್ತಾ ಇಲ್ವಾ? ನೋಡಿ, ಇನ್ ಕೇಸ್ ಏನಾದರೂ ಜಮೀರ್ ಅವರು ಪ್ರಚಾರಕ್ಕೆ ಬಂದ್ರೆ ದಾವಣಗೆರೆಯಲ್ಲಿ
ಈಗಿರುವಂತಹ ಟ್ರೆಂಡು ಬದಲಾದರೂ ಕೂಡ ಆಶ್ಚರ್ಯವಿಲ್ಲ. ಆದರೆ ಸದ್ಯಕ್ಕಂತೂ ಮುಸ್ಲಿಂ ಮತದಾರರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಬಹಳಷ್ಟು ಸಿಟ್ಟಾಗಿರೋದಂತೂ 100% ಸತ್ಯ. ಅಲ್ಲಿ ಆದಿಲ್ ಅನ್ನೋರು ಕೂಡ ಕಣದಲ್ಲಿದ್ದಾರೆ ಡೈಮಂಡ್ ಅನ್ನುವಂತಹ ಗುರುತಿನಿಂದ. ಸೊ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೀವಿ. ಯಾಕಂದರೆ ನಿನ್ನೆ ತಾನೇ ಸಂಗಮೇಶ್ ಅವರು ಉಳಿದಂತಹ ಕೆಲವೊಂದಿಷ್ಟು ಮುಸ್ಲಿಮರು ಈಗ ಯಾರೋ ಅಖಾಡದಲ್ಲಿದ್ದಾರೋ, ನಾಮಪತ್ರವನ್ನು ಸಲ್ಲಿಸಿದ್ದಾರೋ ಅವರ ಮನವೊಲಿಸುವಂತಹ ಪ್ರಯತ್ನ ಏನೋ ರಾತ್ರಿ 10:30 11 ಗಂಟೆವರೆಗೂ ಕೂಡ ಆಯಿತು. ಅದೆಲ್ಲವೂ ಕೂಡ ವಿಫಲ ಆಯಿತು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ತು. ಅದಾದಮೇಲೆ CM ಇಬ್ರಾಹಿಂ ಅವರು ಬಂದೇ ಹೇಳ್ತಾರೆ, ಏನ್ರಿ ಕಾಂಗ್ರೆಸ್ ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಮುಸ್ಲಿಂ ಮತದಾರರನ್ನ ಬಳಸಿ ಬಿಸಾಕದ, ಬರೀ ಓಟ್ಗಷ್ಟೇನೇನಾ, ಏನಾಗ್ತಿತ್ತು ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಟ್ಟಿದ್ರೆ ನೋಡಿ, ಈಗ ನಾವು ಬುದ್ಧಿ ಕಲಿಸ್ತೀವಿ, ಇಲ್ಲಿಂದ ಶುರುವಾಗುತ್ತೆ ಅಂತ ಹೇಳಿ CM ಇಬ್ರಾಹಿಂ ಅವರು ಕೊಟ್ಟಂತ ಹೇಳಿಕೆಗೆ ಮುಸ್ಲಿಂ ಮತದಾರರು ಜೈ ಅಂತಾರ ಅಥವಾ ಕೊನೆ ಮೂಮೆಂಟಲ್ಲಿ ಏನಾದ್ರೂ ಬದಲಾವಣೆ ಮಾಡ್ತಾರ? ಸದ್ಯಕ್ಕೆ ಜಮೀರ್ ಅವರು ಬರುವಂತಹ ಲಕ್ಷಣಗಳು, ಪ್ರಚಾರಕ್ಕೆ ಬರುವಂತಹ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಒಟ್ಟಾರೆ ನಾವು ದಾವಣಗೆರೆ ನೋಡೋದಕ್ಕೆ ಹೋದ್ರೆ ಈಗ ಪ್ರೆಸೆಂಟು 50-50ಯಲ್ಲಿದೆ. 50 ಕಾಂಗ್ರೆಸ್ಗಿದೆ, 50 BJPಗಿದೆ. ಆಲ್ಮೋಸ್ಟ್ ಈಗ ಗೊತ್ತಾಗ್ತಿರುವಂತಹ ಟ್ರೆಂಡು 50 ಅಲ್ಲ 45 ಕಾಂಗ್ರೆಸ್ಸು, 55 BJP ಅನ್ನೋದು. ಸೊ ಈ ಮುಸ್ಲಿಂ ಮತದಾರರೇ ನಿರ್ಣಾಯಕರಾಗಿರೋದ್ರಿಂದ ಅವರು ಏನು ಮಾಡ್ತಾರೆ? ಆಯಿತು, ಸಮರ್ಥ ಅವರಿಗೇನೆ ನಾವು ಈ ಬಾರಿ ಓಟ್ ಹಾಕಿ ಗೆಲ್ಸೋಣ, ನೋಡೋಣ ಮುಂದಿನ ಸಲ 2028ಕ್ಕಾದ್ರೂ ಕೂಡ ನಮ್ಮ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾರಾ ಅಂತ ಅನ್ಕಂಡೇನಾದರೂ ಅವರು ಓಟ್ ಹಾಕಿದ್ರೆ ಸಮರ್ಥ ಅವರು ಗೆಲ್ಲೋದು ಖಚಿತ. ಇಲ್ಲ, ಈ ಸಲ ನಾವು ಬುದ್ಧಿ ಕಲಿಸಿದ್ರೆ 2028ಕ್ಕೆ ಕಾಂಗ್ರೆಸ್ಸು ಎಚ್ಚೆತ್ಕೊಳ್ಳುತ್ತೆ, ನಮ್ಮನ್ನು ಕಾಲ್ ಕಸುವಾಗಿ ನೋಡಲ್ಲ ಅನ್ನೋದೇನಾದರೂ ಮುಸ್ಲಿಂ ಮತದಾರರಲ್ಲಿ ಇದ್ದರೆ ಈ ಬಾರಿ ಬುದ್ಧಿ ಕಲಿಸ್ತಾರೆ. ಸೊ ಇದಿಷ್ಟು ಗ್ರೌಂಡ್ ರಿಪೋರ್ಟು. ಇದು ಯಾವಾಗ ಬೇಕಾದರೂ ಬದಲಾಗಬಹುದು. ಘಟಾನುಘಟಿ ನಾಯಕರು ಅಖಾಡಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಪ್ರೇಮ್ ಇರ್ಬೋದು, ಎಸ್ ನಾರಾಯಣ್ ಇರ್ಬೋದು, ಹೀಗೆ ಬೇರೆ ಬೇರೆ ಸಿನಿಮಾ ನಟರುಗಳು ಬಂದು ಸಮರ್ಥವರ ಪರ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಸಿನಿಮಾ ಸ್ಟಾರ್ಸ್ ಎಲ್ಲ ಬಂದು ಪ್ರಚಾರ ಮಾಡಿದಂಥ ಕ್ಷೇತ್ರಗಳು ಏನೆಲ್ಲ ಆಗಿದೆ ನಾವು ಹಿಂದೆಯಿಂದನೂ ಕೂಡ ನೋಡಿದ್ವಿ. ಇದು ನಮ್ಮದು ಆಂಧ್ರನೂ ಅಲ್ಲ, ನಮ್ಮದು ತಮಿಳ್ನಾಡು ಅಲ್ಲ, ನಮ್ಮ ಜನ ದಡ್ರು ಅಲ್ಲ. ಇದನ್ನು ತಿಳ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು.